ಹಾಯ್ ಶಶಿ. ಹೇ ಹಾಯ್ ಮಚ. ಹಾಯ್ ಕಂಗ್ರಾಟ್ಸು, ಮದುವೆ ಫಿಕ್ಸ್ ಆಯ್ತತ್ತ. ಏನು ಜೋರೈತಿ, ಮತ್ತು ಪಾರ್ಟಿ ಯಾವಾಗ ಕೊಡಿಸ್ತಿ? ಹೇ ಥ್ಯಾಂಕ್ ಯು ಪಾ, ಇವತ್ತು ಗೊತ್ತಾಯ್ತು ನನಗೂ. ಕೊಡ್ಸೋನ್ಲ ಪಾರ್ಟಿ. ನಮಗೆ ಹಂಗಿನ ಪಾರ್ಟಿ ಬೇಡ, ಆ ಪಾರ್ಟಿ ಬೇಕು. ಹ್ಞೂ ಪಾ, ಅದೇ ಕೊಡಿಸ್ತೀನಿ ತಗೋ, ಆ ಪಾರ್ಟಿನೇ. ಮತ್ತು ಹುಡುಗಿ ಹೆಂಗದ, ಫೋಟೋ ತೋರಿಸ್ಲೇ ಇಲ್ಲಲ್ಲ? ಮಚ್ಚಿ ನನ್ನ ಕಡೆನೂ ಇಲ್ಲ ಫೋಟೋ, ಆಕಿನ ಫೋನ್ ನಂಬರು ಇಲ್ಲ, ಕೇಳಬೇಕು. ಏನು ನೀ ಇಷ್ಟು ಫೋನ್ ನಂಬರ್ ಇಲ್ಲ ಆಕಿನ ಕಡೆ? ಇಲ್ಲ, ಫೋನ್ ಇಲ್ಲ ಆಕಿನ ಕಡೆ. ಹಂಗಿದ್ರೆ ನೀ ಕೊಡಿಸ್ಲಾ ಫೋನು? ನಾ ಎಲ್ಲಿಂದ ಕೊಡಿಸ್ಲು ಮಗ, ನನ್ನ ಕಡೆ ಎಲ್ಲಿ ರೊಕ್ಕದಾವು ಕೊಡ್ಸಕ್ಕ. ನಮ್ಮ ಅಪ್ಪನ ಕಡೆ ಕೇಳ, ನಿಮ್ಮ ಪಪ್ಪಾಗೇನು ಕಮ್ಮಿ ಅದ. ಹೆಂಗೆ ಕೇಳೋದು? ಹುಡುಗಿ ಬೆಟ್ಟಿಯಾರ ಆಗು, ಮೀಟ್ ಆಗು, ಮಾತಾಡ್ರಿ ಇಬ್ರು. ಮೀಟಾ? ಅವ್ರು ಮೊದಲೇ ಹಳ್ಳಿ ಕಡೆಯವರು, ಎಲ್ಲಿ ಮೀಟ್ ಆಗಕ್ಕೆ ಕೊಡ್ತಾರ? ಏನು ಎಲ್ಲಕ್ಕೆ ಒಂದೊಂದು ರೀಸನ್ ಕೊಡಾಕತ್ತಿ. ಇದು ಮೊದಲೇ 21 ಸೆಂಚುರಿ, ನೀ ಏನು ಓಲ್ಡ್ ಸೆಂಚುರಿ ಹಂಗೆ ಮಾಡಾಕತ್ತಿಲ್ಲ. ಏನು ಮಾಡಲಿಪ್ಪ, ಎಲ್ಲರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಚಾಟ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಮೀಟಪ್ ಮಾಡೋದು. ಹಂಗಿನ ಕಾಲದಾಗ ನೀ ಏನು ಪೋಸ್ಟ್ ಆಫೀಸ್ ಕಾಲ್ಕೊಂತಿಲ್ಲ. ಏನು ಮಾಡಲಿಪ್ಪ, ಎಲ್ಲ ಹುಡುಗಿ ಕೊಡಲಾಗಿದ್ರು, ಅವ್ರು ಕೊಟ್ಟಿದ್ದೇ ಒಂದು ದೊಡ್ಡ ಪುಣ್ಯ. ಅದಕ್ಕೆ ಹ್ಞೂ ಅನ್ನಕತ್ತೀನಿ. ನಾನೇ ಎಲ್ಲ ಕೆಲಸ ಮಾಡಕತ್ರೆ ನಾಕೆ ಹುಡುಗಿ ಹ್ಞೂ ಅಂತಿದ್ದೆ. ಇರಲಿ ತಗೋ, ನೀನೇ ಆಕೆಗೀಗ ಎಲ್ಲ ಕಲಿಸು. ಈಗಿನ ಟ್ರೆಂಡ್ ಥರ ಹೆಂಗಿರಬೇಕು ಹಂಗಿರಕ್ಕೆ ಕಲಿಸ್. ನೀನೇ ಕಲಿಸ್ಬೇಕಂದ್ರೆ ನನಗೆ ಮೀಟ್ ಆಗಬೇಕಲ್ಲ ಮಚ್ಚಿ. ಹೇಳ ನಿಮ್ಮ ಮಮ್ಮಿಗೆ ಹೇಳಿದ್ರೆ ನಿಮ್ಮ ಮಮ್ಮಿ ನಿಮ್ಮ ಪಪ್ಪಾಗೆ ಎಲ್ಲ ಹ್ಞೂ ಅನ್ನಿಸ್ತಾ. ಹೋಗಿ ಹೇಳು ಮೀಟ್ ಆಗಕ್ಕೆ. ಕೇಳ್ತೀನಿ ತಡಿ, ಕೇಳ್ತೀನಿ. ಕೇಳು, ನಿಮ್ಮ ಪಪ್ಪ ಮತ್ತು ಅವ್ರ ಪಪ್ಪಾಗೆ ಏನಾರ ಭೇಟಿ ಮಾಡಿಸ್ತಾರ. ಇಂಥ ಚಾನ್ಸ್ ಎಲ್ಲ ಮಿಸ್ ಮಾಡಬೇಡ. ಮದುವೆ ಆದಮೇಲೆ ನೀಡುವುದೇ ಇವೆಲ್ಲ, ಮದುವೆಗಿಂತ ಮೊದಲು ಎಲ್ಲ ಚಂದ. ಹೋಗು ಮೀಟ್ ಆಗು. ಓಕೆ ಆಯ್ತು ಕೇಳ್ತೀನಿ ಮಮ್ಮಿ. ಓಕೆ ಬಾಯ್ ಮಚ್ಚಿ, ಹೋಗ್ತೀನಿ. ಹಂಗೆ ಮಮ್ಮಿ ಕೇಳ್ತೀನಿ. ಹೋಗಪ್ಪ, ಹೀಗೆ ನಮ್ಮ ಕೈಯಾಗ ಸಿಗ್ತೀನಿ. ಹೋಗು. ಏ ಮಮ್ಮಿ ಇಲ್ಲದಿಯಾ? ನಮ್ಮ ಮನೆ ತುಂಬ ಎಲ್ಲ ಹುಡುಕ್ತಂದೆ ನೀನು. ಹ್ಞೂಪ್ಪ, ಗಾರ್ಡನ್ದಾಗ ಸ್ವಲ್ಪ ಕಸ ಇತ್ತು, ನೋಡಾಕತ್ತಿದ್ದೆ ಕಸ ಎಟ್ಟೈತಿ ತೆಗಿಬೇಕಂತ. ಹೌದೇನು? ಹ್ಞೂಪ್ಪ. ಯಾಕೆ ನಾನು ಹುಡ್ಕಾಕತ್ತಿ, ಏನೈತಿ ಕೆಲಸ? ಇಲ್ಲ ಮಮ್ಮಿ, ನಾನು ಒಂದು ಮಾತು ಹೇಳಬೇಕಿತ್ತು. ಹ್ಞೂ ಹೇಳು, ಏನಾಯ್ತು? ಮಮ್ಮಿ, ನನಗೆ ಹುಡುಗಿಗೆ ಭೇಟಿ ಆಗೋದಿತ್ತು. ಯಾವ ಹುಡುಗಿಗೆ ಭೇಟಿ ಆಗ್ಬೇಕಪ್ಪ? ನಂಗೆ ಮದುವೆ ಆಗೋ ಹುಡುಗಿಗೆ ಮಮ್ಮಿ. ಯಪ್ಪ, ಮೊದಲವ್ರು ಹೇಳಿರಪ್ಪ, ಈಗ ಹುಡುಗಿ ಭೇಟಿ ಆಗಕ್ಕೆ ಕೊಡಲ್ಲಪ್ಪ, ಗೊತ್ತಿತ್ತಲ್ಲ ನಿಂಗೆ? ನೋಡ್ಲ ಮಮ್ಮಿ, ಪಪ್ಪ ಹೇಳಿಸಿ ಒಂದು ಸ್ವಲ್ಪ ಮಾತಾಡ್ಸ್ಲ. ನಂಗೆ ಭೇಟಿ ಆಗೋದೈತಿ. ಈಗಿನ ಕಾಲದಾಗ ಎಲ್ಲರೂ ಭೇಟಿ ಆಗ್ತಾರ. ಗೊತ್ತಿದ್ರು ಕೇಳ್ತೀಯಲ್ಲ ಶಶಿ, ಹಿಂಗ್ಯಾಕೆ ಮಾಡ್ತೀರಿ ನೀವು? ಇಲ್ಲ ಮಮ್ಮಿ, ಆಕಿನ ಕಡೆ ಫೋನ್ ಇದ್ರೆ ನಾನೇ ವಾಟ್ಸಪ್ನಾಗ ಇಲ್ಲ ಇನ್ಸ್ಟಾದಾಗ ಮೆಸೇಜ್ ಎಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದೆ. ಆಕಿನ ಕಡೆ ಫೋನೂ ಇಲ್ಲ, ಏನೂ ಇಲ್ಲ. ನಾ ಹೆಂಗೆ ಮಾತಾಡಲಿ, ಆಕಿನ ಹೆಂಗೆ ತಿಳ್ಕೊಳ್ಳಿ? ಒಂದು ಮದುವೆ ಆದ್ಮೇಲೆ ಕೊಡಿಸಂತಲ್ಲ. ಒಂದು ಮದುವೆ ಆದ್ಮೇಲಲ್ಲ, ಈಗ ನೋಡುನ್ ತಡಿ. ಪ್ಲೀಸ್ ಮಮ್ಮಿ, ನೋಡ್ಲಾ, ಪಪ್ಪ ಕಡೆ ಮಾತಾಡ್ಸ್ಲಾ. ಪ್ಲೀಸ್ ಮಮ್ಮಿ, ಪ್ಲೀಸ್. ಓಕೆ ಆಯ್ತಪ್ಪ, ಪಪ್ಪ ಕೇಳ್ತೀನಿ ತಡಿ. ನಿಮ್ಮ ಪಪ್ಪ ಮೊದಲೇ ಸಿಟ್ಕಲ್ಲ, ಕೇಳ್ತೀನಿ ತಡಿ. ಓಕೆ ಮಮ್ಮಿ, ಥ್ಯಾಂಕ್ ಯು ಸೊ ಮಚ್. ಓಕೆ ಸಾಕು ಹೋಗು, ಒಂದು ಸ್ವಲ್ಪ ಏನರ ಹುಡ್ಕೋ ಹೋಗು. ಆಯ್ತು ಮಮ್ಮಿ, ಹೋಗ್ತೀನಿ. ರೀ, ಏನು ಮಾಡಕತ್ತೀರಿ? ನೋಡಕತ್ತೀನಿ. ನಿಮಗೊಂದು ಮಾತು ಹೇಳ್ಬೇಕಿತ್ತು. ಹೇಳಿ, ಏನಾಯ್ತು? ನಿಮ್ಮ ಮಗ ಹೇಳತ್ತಾನ, ಆಕೆ ಹುಡುಗಿಗೆ ನೋಡಿ ಮಾತಾಡ್ಸ್ಬೇಕಂತ. ಹುಡುಗಿಗೆ ಮೊದಲೇ ಹುಡುಗಿರು ಅದಾರ ಗೊತ್ತಿಲ್ಲ. ಒಮ್ಮೆ ಹೇಳಕ್ಕಲ್ಲಿ ನಾನು ಇಲ್ರಿ, ಹೇಳಿದೆ ರೀ, ಅವ ಕೇಳಲ್ಲಗ್ಯಾನ. ಸ್ವಲ್ಪ ಹೇಳ್ರಿ ಬೀಗ್ರಿ ನೀವೇ. ಏನು ನೀ ಹೇಳೋದಕ್ಕೂ ಆಗೋದಿಲ್ಲ ಇವೆಲ್ಲ ಆಗ್ತೀವಿ. ಇಲ್ರಿ, ಹೇಳಿದೆ ರೀ, ಅವ ಬಾ ಪ್ಲೀಸ್ ಮಾಡ್ದ. ಆಕಿನ ಕಡೆ ಫೋನೂ ಇಲ್ಲ, ಫೋನ್ ಇದ್ರೆ ಫೋನಾಗೆ ಮಾತಾಡ್ತಿದ್ದೆ ಅನ್ನತಾನ. ಒಂದು ಮದುವೆ ಆದ್ಮೇಲೆ ಮಾತಾಡೋದು ಇರೋದಿಲ್ಲ, ಈಗೇನು ಮಾತಾಡೋದಿರ್ತೈತೆ ಒಂದು? ಇಲ್ರಿ, ಅವ್ರು ಈಗಿನ ಕಾಲದ ಹುಡುಗರು, ನಮ್ಮಂಗೆ ಏನ್ರಿ? ಏನು ನಮ್ಮಂಗೆ ನಾವು ಆಗಿಲ್ಲೇನು? ಇಬ್ಬರು ಸಂಸಾರ ಮಾಡತ್ತಿಲ್ಲೇನು? ಏನು ಬಂದು ನಾನು ಮಾತಾಡ್ಸಿದ್ದೆ ಮೊದಲೇ? ನಾನೇನು ಬಂದು ನಾನು ಮಾತಾಡ್ಸಿದ್ದೆ ಮುಗಿದ ಮೇಲೆ? ಅದೇ ಬೇರೆ ರೀ, ಈಗಿನವ್ರದ್ದೇ ಬೇರೆ.
ಈಗೆಲ್ಲ ವಾಟ್ಸಪ್ ಫೇಸ್ಬುಕ್ನಾಗ ಮಾತಾಡೋರು, ವಿಡಿಯೋ ಕಾಲ್ದಾಗ ಮಾತಾಡೋರು. ಏನೇನು ಇವ್ರದ್ದು ಈಗಿನ ಕಾಲದ ಹುಡುಗರು. ನೋಡ್ರಿ ಒಂದು ಸ್ವಲ್ಪ ಬೀಗ್ರಿಗೆ ಕೇಳ್ರಿ ನೋಡಿ ಏನು ಆಕೈತಿ. ಈಗ ಎಂಥವ್ರು ನನಗೆ ಗೊತ್ತಿದ್ದೀನಿ. ಅದಕ್ಕೆ ಹಳ್ಳಿಯವ್ರು ಅದಾರ ಅವರು. ಮೊದಲು ಮಾತಾಡ್ತಿರೋದು ಅವ್ರಿಗೆಲ್ಲ ಇಷ್ಟ ಆಗೋದಿಲ್ಲ. ನೋಡ್ರಿ ಒಂದು ಸ್ವಲ್ಪ ಮಾತಾಡ್ರಿ, ಏನಾಗಲ್ಲ. ನೋಡ್ರಿ ಮಗನ ಆಸೆನ ಮರೆಯೋದು ತಪ್ಪಾಕೈತಿ. ಒಂದು ಸ್ವಲ್ಪ ನೋಡ್ರಿ. ಆಯ್ತಾಯ್ತು, ಫೋನ್ ಹಚ್ಚಿ ಮಾತಾಡ್ತೀನಿ. ಆಯಿತು ಕೇಳ್ರಿ. ಆಯಿತು, ನಾನು ಸ್ವಲ್ಪ ಕೆಲಸ ಐತಿ. ನಾನು ಲೈಬ್ರರಿ ಕೂತು ಕೆಲಸ ಮಾಡ್ತೀನಿ. ಆಮೇಲೆ ಕೆಲಸ ಮುಗಿದ್ಮೇಲೆ ಹಚ್ತೀನಿ. ಹ್ಞೂ ಆಯ್ತು ರೀ. ಕಾಫಿ ಮಾಡ್ಕೊಡ್ಲೇನು ರೀ? ಕಾಫಿ ಬೇಡ, ಟೀ ಮಾಡಿಕೊಡು, ಹಂಗೆ ಬಿಸ್ಕಿಟ್ ಕೊಡು. ಆಯ್ತು ರೀ, ನೀವು ಕೆಲಸ ಮಾಡಿರಿ, ನಾನು ತಂದು ಕೊಡ್ತೀನಿ ರೀ ಅಲ್ಲಿ. ಆಯಿತು. ನಿಮಗೆ ಏನಂದ್ರೆ ಪಾಪ ಹ್ಞೂ ಅಂದ್ರೆ ಹ್ಞೂ ಅನ್ಸಿನಿ. ಆಯ್ತು ತಗೋ, ಒಂದು ಕೆಲಸ ಐತಿ. ಕೆಲಸ ಆದ್ಮೇಲೆ ಬೀಗರಿಗೆ ಹಚ್ಚಿ ಹೇಳ್ತಾರತ್ತ. ಆಯ್ತಾ? ಖುಷಿ ಆಯ್ತು ಈಗ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಖುಷಿನ ಆಯ್ತಪ್ಪ. ನಿಮ್ಮ ಖುಷಿ ಮುಂದೆ ನಮ್ದು ಏನೈತಿ ಕೇಳಿನಿ, ಅವರು ಹೇಳ್ತಾರಂತ. ಈಗಿನ ಹುಡುಗರು ಏನೇನಪ್ಪ, ನಮ್ಮ ಕಾಲದಾಗೆಲ್ಲ ಹಿಂಗೆ ಇದ್ದಿದ್ದಿಲ್ಲ. ಒಮ್ಮೆ ಮದುವೆ ಆದ್ಮೇಲೆ ಗಂಡ ನೋಡೋದಿತ್ತು. ಹೆಂಗಾರ ಇರಲಿ, ಕರಿಯಾರ ಇರಲಿ, ಬೀಳಿದಾರ ಇರಲಿ, ಹಂಗಿದ್ರು ನಾವು ಬದುಕಬೇಕಾಗಿತ್ತು. ಏನೋರು ಹಂಗಲ್ಲ. ನಿಮ್ಮದೇ ಚಲೋ ಐತೆ ನಾವು ಕಾಲ. ಹೆಂಗಾರ ಇರಲಿ ತಗೋ, ನಮ್ಮ ಮಗ ಚಲೋ ಇದ್ರೆ ಸಾಕು.